ನಿನ್ನ ಮದುವೆ ಐತಂದ್ರೆ 20 ಲಕ್ಷ ಹೊಡ್ತದೆ. ನಿನ್ನ ಕೂಸೋಳದಂದ್ರೆ 40 ಲಕ್ಷ ಹೋಗ್ತದೆ. ನನ್ನ ಮಾತು ಕೇಳು. ನಿಮ್ಮ ಹೊಲ ಮಾಡೋತ್ತಿಗೆ ನಿಮ್ಮ ಪಪ್ಪ ಯಾವ ಇದ್ದಾರೆ ಅದಾಗ ನೀ ಮಾಡೋ ತೆಗ್ದಿಲ್ಲ. ಇಲ್ಲಂದ್ರೆ ಬಿ 1 ಎಕರೆ 25-30 लाख ರೂಪಾಯಿ ಹೋಗ್ತದೆ. 1 ಎಕರೆ ಚಿನ್ನವನ ಕೋಟಿ ಹಿಸಾಬ್ ಮಾರವು. ಈಗ ಚೆನ್ನೈ ಸೂರತ್ ರಸ್ತೆ ಬರ್ತಲ್ಲ, 1 ಎಕರೆ 1 ಕೋಟಿ ರೂಪಾಯಿ ಮಾರ್ತು. ಕಲಾಸ್ ಒಂದು ಕಾರ್ ತೊಳೋದು 4 लाख ಕೊಟ್ಟು, ಮತ್ತೆ ಒಂದು ಡ್ರೈವರ್ ಇಡೋದು ಇಸುಗ 50,000 ಪಗಾರ ಕೊಡೋದು ನೀ ತಿಂಗಳಿಗೆ. ಅಲ್ಲ ಮಸ್ತ್ ಪೈಕಿ ಹಿಂದೆ ಕೂತು ಬಿಡೋದು. ಭಾಜಿಪಾಲ ತರಲಿಕ್ಕೆ ನಿನಗೆ ಇಟ್ಟು ಬಿಡೋದು. ನಿನ್ನ ಹೊಲದ ಒಂದು ಭಾಜಿಪಾಲ ತಂದ್ಕೊಡೋದು 2 ಇದು. ಒಂದು ಧಾಬಾ, ಒಂದು ಹಚ್ಚ, ಒಂದು 4-5 ಪಾರ್ಗಳವೇನು ನೋಡ್ದವತ್ತೀಗ. 5 ಕಾಲ ಜಬರ್ದಸ್ತ್ ಖತರ್ನಾಗ್ಯವ. ನಾವು ಧಾಬಾ ಊಟ ಹೊಡ್ಯಾವು ಮಾರ್ದಟ್ಟು ಮಾರ್ತನೋದು, ತಟ್ಟು ಹಿಡ್ತಾನದು ಮಸ್ತ್ ಇರೋದು. ಎಲ್ಲ ಭೂಗೋಳ ಮತ್ತೊಂದು ಎಕರೆ ತೆಗೆದ್ವಿ 30 ಎಕರೆ ಹೊಲದ. 30 ಎಕರೆ ನಮ್ಮ ಜಿಂದಿಗೆ ಹೊತ್ತನದು ಬಿದ್ದಾಗಿವ್ ನಾವು. 30 ಎಕರೆದ ನಾವನ 5 ವರ್ಷಕ್ಕೆ 1 ಎಕರೆ ಹತ್ತಂದ್ರೆ ಸುದ್ದ ಎಷ್ಟು ಆತು ನೋಡಲ್ಲ. ನಮ್ಮ 100 ವರ್ಷ ಆವಿಷ್ಯ ಒಂದು 15 ಎಕರೆದಾಗೆ ಆಗಿ ಹೋಗ್ತದೆ. ಗಣಸಾದ ವಿಚಾರ ಮಾಡೋದಿಲ್ಲ, ಬಂದ್ರೆ ಬತ್ತು ಹೋಯ್ತು. ಹಾಸ್ಟೆಲ್ ಕೂಡ ಬೇಕಾ? ಇನ್ನ ಅದು ಆಯ್ತು. ಸುಬಾ ಇದೀವಿ ಭಾರಿ ನಡೀತವ. ಅವನಿಗೆ ಒಂದು 50,000 ಪಗಾರ ಕೊಡೋದು. ಡೈವರ್ ಇಡೋದು. ಡೈವರ್ ಏನಿಸ್ತ ಒಂದು ಹಾಡತ್ತದು ಡೈವರ ಕಲಾಸ್. ಮತ್ತೆ ಯಾನಿಗೆ ನೀನೇ ಹೇಳೋದು ಸುಮ್ಮನೆ. ಭಾಜಿಪಾಲ ಕಿತ್ಲಿಗೆ ನೀರು ನಂದು ಭವಿಷ್ಯ ಮನೆ ಚಾಲು ಮಾಡಿ ಹೇಳ ನಂದು 100 ಮಾಡ್ಕೊಂಡು ಹೇಳ್ಬೇಕಿತ್ತು. ಭವಿಷ್ಯ ಒಳಗತ್ತೀವಿ ಎಲ್ಲ ಬಿಟ್ಟು ಇದ್ದು ಮನೆಯದು ವಿಚಾರ ಮಾಡೋದು. ಮನೆಯಾರೆ ಮಾರ್ತಾನು, ಹೊಲಾರೆ ಮಾರ್ತಾನು. ಇಲ್ಲಿ ಮತ್ತೆ ಯಾನದ ರವಿ ಅಂತಾರ ಪಪ್ಪ ಗೀತರ ಇಡ್ತಾನು. ನಾನು ಅದ್ವಿ ಮತ್ತೆ ನೀ ಪಪ್ಪ ಜೀತೆ ಅವನಿಗೆ ಇಡೋದು 1 लाख ರೂಪಾಯಿ ತೆಗೆಯೋದು. ಗೌಡ್ಯಾರಿ ಅವನು ಬೋಚ ಬಿಟ್ಟು ಎಲ್ಲರೂ ನೌಕರಿ ಆದ ದುಡ್ಡು ಹೇಳಲ್ಲ ಯಾನೇ. पहिला काळा ಶಂಬಳ ಹೊಲ ಇತ್ತು. ಅದೇ ಹೊಲದಲ್ಲಿ ಈಗಿರ್ತಿತ್ತಲ್ಲ ಒಂದು 3-4 ಎಕರೆ ಮಾಡ್ತೀವ. ಫಸ್ಟ್ ಕ್ಲಾಸ್ ಒಂದು ಗಾಡಿ ತಿರ್ತಿಗೆ ನೋಡ್ಬೇಕಾರ. ಫಸ್ಟ್ ಕ್ಲಾಸ್ ಮೊದಲ ಒಂದು ಮನೆ ಕಟ್ತೀವ. ಮತ್ತು ಆಗಾನ 20 ಡ್ರೈವರ್ ಹಿಡಿತೀವಿ ಗಾಡಿ ಮ್ಯಾಗ. ಒಂದು 50 ಶಂಬಳ ಹಿಡಿತೀವಿ. ಎಣ್ಣೆ ಕಸ್ತಲ್ಲಿ ಹಿಡಿತೀವ. ಮದಿರೋ 1 नंबर हिरोनी 1 नंबर 1 बोलतर तो ये तो ओळखी यदु हिरोनी ಹೆಸರು ಬೇ ಹೇಗೆ ಮಿಯಾ ಖಲೀಫಾ ಅಂದ್ರೆ ಇದೇನು ನವೀನಿ ಮತ್ತೆ ಸರ ಯಾವಾಗ ಕೇಳಿಲ್ಲ. ನೀ ಕೇಳಿಲ್ಲ? ಟಿಂಕಲ್ ಖನ್ನಾನು ಅಂದ್ರೆ ನಿಂದು ಹೇಳಲಿ ಬಿಡು. ಒಂದು ಯಾವಾದರೆ ನಟಿ ಒಳ್ದು ಹೇಳು, ಒಳಕಿನ ನಟಿ ಹೇಳು. ಅವು ಗೊತ್ತಿಲ್ಲ ಎಂದು ಭೀ ನೋಡಿಲ್ಲ ಅವ್ರ ಮಾರಿ. ಮಿಯಾ ಖಲೀಫಾ ಹೂವ ಎಟ್ಟದಕ್ಕಿಂದು ಮಿಯಾ ಖಲೀಫಾ ಹೂವ ಎಟ್ಟದ ವಿಷಯ